ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ಸಿದ್ದು ಹಿರೇಮಠ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಹೋಗ್ತಾ ಇರೋಂಥ ಪ್ಲೇಸ್ ಬಂದು ಮಾಲೇಕಲ್ಲು ಚಿಕ್ಕ ತಿರುಪತಿ ಅಂತ ಹೇಳ್ಬಿಟ್ಟು ಹಾಸನ ಡಿಸ್ಟಿಕ್ಕಲ್ಲಿರುವಂಥ ಅರಸೀಕೆರೆ ತಾಲೂಕು, ಅಲ್ಲಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿರುವಂಥ ಇದು ಒಂದು ದೇವಸ್ಥಾನ. ಈ ದೇವಸ್ಥಾನ ಬಂದ್ಬಿಟ್ಟು ಹೊಯ್ಸಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಅಂತ ಗೊತ್ತಾಯಿತು. ಈ ದೇವಸ್ಥಾನಕ್ಕೆ ಹಿಂದೆ ಶ್ರೀರಾಮ ಕೂಡ ಭೇಟಿ ಕೊಟ್ಟಿದ್ದ ಅನ್ನೋದು ಒಂದು ಇಲ್ಲಿನ ನಂಬಿಕೆ ಇದೆ ಸ್ನೇಹಿತರೆ. ಬೆಂಗಳೂರಿಂದ ಅರಸೀಕೆರೆಗೆ ಸಾಕಷ್ಟು ಟ್ರೈನ್ ಇದ್ದಾವೆ. ಅಲ್ಲಿಂದ 3 ಕಿಲೋಮೀಟರ್ ನೀವು ಆಟೋ ತಗೊಂಡು ಒಳಗಡೆ ಹೋದರೆ ಈ ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ ನಿಮಗೆ. ಕೂಡ ಆಟೋ ಮಾಡಿಕೊಂಡು ಈ ದೇವಸ್ಥಾನದ ಹತ್ತಿರಕ್ಕೆ ಬಂದು ಸ್ನೇಹಿತರೆ, ಅಲ್ಲಿ ದೂರದಲ್ಲಿ ಒಂದು ನಿಮಗೆ ಈ ಬೆಟ್ಟ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಇನ್ನೊಂದು ವಿಶೇಷವಾದ ದೇವಸ್ಥಾನ ಇದೆ. ಅಲ್ಲಿ ನೀವು ಒಂದು 1300 ಸ್ಟೆಪ್ಸ್ ಹತ್ಕೊಂಡು ಮೇಲಕ್ಕೆ ಹೋಗಬೇಕು. ಅದನ್ನು ನೆಕ್ಸ್ಟ್ ವೀಡಿಯೋಲಿ ಕವರ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋಲಿ ನಿಮಗೆ ಈ ಕೆಳಗಡೆ ಒಂದು ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಇರುವಂಥ ದೇವಸ್ಥಾನ ಮತ್ತು ಇಲ್ಲಿ ಸುತ್ತಮುತ್ತಲು ಏನೇನಿದೆ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಆ ಬೆಟ್ಟ ಹತ್ತಿದ್ದು ಹೇಗೆ ನಾವು ಮತ್ತು ಅದು ಎಷ್ಟು ಟಫ್ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ಕೊಡ್ತೀನಿ. ಈ ದೇವಸ್ಥಾನ ಒಂದು ತುಂಬ ವಿಶಾಲವಾದ ಒಂದು ಆವರಣನ ಹೊಂದಿದೆ ಸ್ನೇಹಿತರೆ. ಇಲ್ಲಿ ಸುತ್ತಲೂ ನೋಡ್ತಾ ಇರ್ಬೋದು ನೀವು, ಮಂಟಪ ಆಗಿರ್ಬೋದು ಮತ್ತು ಒಂದು ವಿಶಾಲವಾದ ಜಾಗವನ್ನು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ. ನೀವು ಯಾವಾಗಾದರೂ ಟೈಮ್ ಸಿಕ್ಕರೆ ಈ ದೇವಸ್ಥಾನಕ್ಕೆ ಒಂದು ಸತಿ ಭೇಟಿ ಕೊಟ್ಟು ಬನ್ನಿ ಸ್ನೇಹಿತರೆ. ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು. ಒಂದು ಅರ್ಧ ಗಂಟೆ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ನಾವು ದೇವಸ್ಥಾನದ ಒಳಗಡೆ ಹೋದ್ವಿ ಸ್ನೇಹಿತರೆ. ದೇವಸ್ಥಾನದ ಒಳಗಡೆ ಫೋಟೋ ಮತ್ತು ವಿಡಿಯೋ ಬ್ಯಾನ್ ಮಾಡಿರೋದ್ರಿಂದ ನಮಗೆ ಅಲ್ಲಿ ಶ್ರೀ ವೆಂಕಟರಮಣನ ಒಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಹಾಗಾಗಿ ಹೊರಗಡೆ ಬಂದ್ವಿ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಶ್ರೀ ವೀರಾಂಜನೇಯ ದೇವಸ್ಥಾನನ. ಇದು ಕೂಡ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಇನ್ನೇನು ಬೆಟ್ಟಕ್ಕೆ ಹೋಗೋ ಮುಂಚೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಇಲ್ಲಿ ಕಲ್ಯಾಣಿ ಮತ್ತು ಮ್ಯೂಸಿಯಂ ಸಿಗುತ್ತೆ ಸ್ನೇಹಿತರೆ. ಅಲ್ಲಿ ನೋಡ್ತಾ ಇದ್ದಾರಲ್ಲ ದೂರದಲ್ಲಿ ವೆಂಕಟಾಪುರಿ ಅಂತ ಹೇಳ್ಬಿಟ್ಟು ಅದು ಮ್ಯೂಸಿಯಮ್ಮು. ಇದು ನೀವು ನೋಡ್ತಾ ಇರೋವಂಥದ್ದು ಇದು ಕಲ್ಯಾಣಿ. ಇಲ್ಲಿ ನೋಡ್ಕೊಂಡಾದ್ಮೇಲೆ ನಾವು ಬೆಟ್ಟದ ಕಡೆ ಹೊರಟ್ವಿ ಸ್ನೇಹಿತರೆ. ಸ್ವಲ್ಪ ಲೇಟ್ ಆಗಿದ್ದರಿಂದ ಬೆಟ್ಟ ಹತ್ತಕ್ಕೆ ಬಿಸಿಲಾಗುತ್ತೆ ಅಂತ ಹೇಳ್ಬಿಟ್ಟು ಬೆಟ್ಟದ ಕಡೆ ಹೊರಟ್ವಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬೆಟ್ಟ ನಾವು ಹೇಗೆ ಹತ್ತಿದ್ವಿ ಮತ್ತು ಅಲ್ಲಿ ಎಷ್ಟು ಟಫ್ ಇತ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಸ್ನೇಹಿತರೆ. ಧನ್ಯವಾದಗಳು. ಶುಭ ದಿನ.